ಕಡಿಮೆ ಸಿಬಿಲ್ ಸ್ಕೋರ್ ನಿಂದ ಸಾಲ ಕ್ರೆಡಿಟ್ ಕಾರ್ಡ್ ಅಪ್ಲಿಕೇಶನ್ ರಿಜೆಕ್ಟ್ ಆಗ್ತಾ ಇದೆಯಾ? ಇನ್ ಮುಂದೆ ಆಗಲ್ಲ. SBM Z ಕ್ರೆಡಿಟ್ ಕಾರ್ಡ್ ಬಳಸಿ ಈಸಿಯಾಗಿ ಕ್ರೆಡಿಟ್ ಸ್ಕೋರ್ ಅನ್ನ 750 ಗಿಂತ ಜಾಸ್ತಿ ಮಾಡ್ಕೋಬಹುದು. ಇದೊಂದು FD ಆಧಾರಿತ ಕಾರ್ಡ್. UPI ಬಳಸಿ ಕ್ರೆಡಿಟ್ ಕಾರ್ಡ್ ಬ್ಯಾಲೆನ್ಸ್ ಅನ್ನ ಖರ್ಚು ಮಾಡಬಹುದು. FD ಗೆ RBI ಗ್ಯಾರಂಟಿಯೊಂದಿಗೆ 7% ಇಂಟ್ರೆಸ್ಟ್ ಕೂಡ ಸಿಗುತ್ತೆ. 30 ದಿನದಲ್ಲೇ ಕ್ರೆಡಿಟ್ ಸ್ಕೋರ್ ನಲ್ಲಿ ಇಂಪ್ರೂವ್ಮೆಂಟ್ ಕೂಡ ನೋಡಬಹುದು. ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಕಾಮೆಂಟ್ ನಲ್ಲಿರೋ ಲಿಂಕ್ ಮೂಲಕ Z ಆಪ್ ಡೌನ್ಲೋಡ್ ಮಾಡಿ. ಚೀನಾ ಶತ್ರುಗೆ ಭಾರತ ಗಾಳ, ಸಿಕ್ಕೆ ಬಿಟ್ಟ ಹೊಸ ಮಿತ್ರ. ಇದು ಭಾರತದ ದಕ್ಷಿಣ ರಣತಂತ್ರ. ನಮಸ್ಕಾರ ಸ್ನೇಹಿತರೆ, mastmaga.comಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ದಕ್ಷಿಣ ಅಮೆರಿಕ ಖಂಡ ಭಾರತ ಹಾಗೂ ಚೀನಾ ನಡುವೆ ಅತಿದೊಡ್ಡ ಶ್ಯಾಡೋ ವಾರ್ಗೆ ಸಾಕ್ಷಿಯಾಗ್ತಿರೋ ಖಂಡ. ಆರ್ಥಿಕ ಯುದ್ಧ, ರಾಜಕೀಯ ಯುದ್ಧ, ಸಾಫ್ಟ್ ಪವರ್ನ ಯುದ್ಧ, ಹೀಗೆ ಎಲ್ಲ ರೀತಿಯಲ್ಲೂ ಅಲ್ಲಿ ಸ್ಪರ್ಧೆ ನಡೀತಾ ಇದೆ. ಚೀನಾ ಬಹಳ ಮುಂದಕ್ಕೆ ಹೋಗ್ಬಿಟ್ಟಿದೆ. ನಾವು ಅವರಿಗೆ ಸ್ಪರ್ಧೆ ಕೊಡೋಕೆ ನುಗ್ತಾ ಇದ್ದೀವಿ. ಅದೇ ಸ್ಪರ್ಧೆಯಲ್ಲಿ ಈಗ ದೊಡ್ಡ ಟ್ವಿಸ್ಟ್ ಸಿಗ್ತಾ ಇದೆ. ಚೀನಾದ ಪರಮಶತ್ರು, ಚೀನಾವನ್ನು ಒಂದು ದೇಶವೇ ಅಲ್ಲ ಅಂತ ಪರಿಗಣಿಸೋ ದೇಶದೊಂದಿಗೆ ಭಾರತ ಹೊಸ ಸಂಬಂಧ ಶುರು ಮಾಡಿದೆ. ಹಾಗಂತ ಅವರೇನೋ ಪುಡಾರಿ ರಾಷ್ಟ್ರ, ಸಣ್ಣ ಪುಟ್ಟ ನಗಣ್ಯ ರಾಷ್ಟ್ರ ಅಲ್ಲ. ಜಗತ್ತಲ್ಲಿ ಯಾವ ರಾಷ್ಟ್ರವೂ ನಗಣ್ಯ ಅಲ್ಲ. ಇವರಂತೂ ಅಲ್ಲವೇ ಅಲ್ಲ. ಇವರು ಭಾರತೀಯರಿಗಿಂತ ಶ್ರೀಮಂತರು. ಈ ದೇಶದ ಜನ ಒಟ್ಟೊಟ್ಟಿಗೆ 3 ಸೇನೆಯನ್ನ ಎದುರಿಸಿದ ಇತಿಹಾಸ ಹೊಂದಿದ್ದಾರೆ. ಆರ್ಥಿಕವಾಗಿ ಅಭಿವೃದ್ಧಿ ಹೊಂದ್ತಾ ಇದ್ದಾರೆ. ಈಗ ಅದೇ ದೇಶದೊಂದಿಗೆ ಭಾರತ ಹೊಸ ಆರಂಭ ಮಾಡ್ತಾ ಇದೆ. ಹಾಗಿದ್ರೆ ಸೌತ್ ಅಮೆರಿಕದಲ್ಲಿ ಸಿಕ್ಕಿರೋ ಆ ಹೊಸ ಮಿತ್ರ ಯಾರು? ಈಗ ಅವರ ಜೊತೆಗೆ ಭಾರತ ಕೈ ಜೋಡಿಸ್ತಿರೋದು ಯಾಕೆ? ಎಲ್ಲಕ್ಕಿಂತ ಮುಖ್ಯವಾಗಿ ಚೀನಾ ಕಂಡ್ರೆ ಅವರು ಉರಿದು ಬಿಡೋದು ಯಾಕೆ? ಅಲ್ಲಿದ್ದಾರೆ ಅಷ್ಟು ದೂರದಲ್ಲಿ. ಏನು ಪ್ರಾಬ್ಲಮ್ ಅವರಿಗೆ ಡ್ರ್ಯಾಗನ್ ಜೊತೆ, ಚೀನಾ ಜೊತೆ? ಗೊತ್ತಿರಲಿಲ್ಲ ಸ್ನೇಹಿತರೆ. ಚೀನಾಗೂ ಅವರಿಗೂ 15,000 ಕಿಲೋಮೀಟರ್ ಅಂತರ ಇದೆ. ಗಡಿ ಇಲ್ಲ, ಗಡಿ ವಿವಾದ ಇಲ್ಲ. ಆ ದ್ವೀಪ ನಂದು, ಈ ದ್ವೀಪ ನಂದು ಇಲ್ಲ. ವ್ಯಾಪಾರ ವೈಷಮ್ಯ ಇಲ್ಲ. ಇಷ್ಟಾದರೂ ಚೀನಾ ಕಂಡ್ರೆ ಅವರು ಇಷ್ಟಪಡಲ್ಲ. ಚೀನಾಗಿಂತ ತೈವಾನ್ ಕಡೆಗೆ ಗುರುತಿಸ್ಕೊಂಡಿದ್ದಾರೆ. ಹಾಗಿದ್ರೆ ಯಾವುದು ಈ ರಾಷ್ಟ್ರ? ಏನಿವರ ಸ್ಟೋರಿ? ಈ ಅವಕಾಶವನ್ನ ಭಾರತ ಹೇಗೆ ತನ್ನ ಅನುಕೂಲಕ್ಕೆ ಬಳಸಿಕೊಳ್ಳಬೇಕು ಎಲ್ಲವನ್ನ ಈ ವರದಿಯಲ್ಲಿ ನೋಡ್ತಾ ಹೋಗೋಣ. ಇಂಟ್ರೆಸ್ಟಿಂಗ್ ವರದಿಯನ್ನ ಕಡೆ ತನಕ ಮಿಸ್ ಮಾಡಿದೆ ನೋಡಿ. ಪೆರುಗ್ವೆ ಭಾರತ ಭಾಯಿ ಚೀನಾಗೆ ಹೊಸ ಉರಿ. ಪೆರುಗ್ವೆ ತುಂಬಾ ಜನಕ್ಕೆ ಇದ್ರ ಬಗ್ಗೆ ಮಾಹಿತಿ ಕಮ್ಮಿ ಇರ್ಬೋದು. ಯಾಕಂದ್ರೆ ಈ ದೇಶ ಯಾರ ತಂಟೆಗೂ ಹೋಗಲ್ಲ, ಎಲ್ಲೂ ಮೂಗು ತೂರಿಸಲ್ಲ. ಆದ್ರೆ ಸ್ಟ್ರಾಟಜಿಕಲಿ, ಪೊಲಿಟಿಕಲಿ, ಎಕನಾಮಿಕಲಿ ಅತ್ಯಂತ ಇಂಪಾರ್ಟೆಂಟ್ ರಾಷ್ಟ್ರ. ಮೊದಲಿಗೆ ಈ ದೇಶದ ಬಗ್ಗೆ ಹೇಳಿ, ಆಮೇಲೆ ಇವರ ಸಂಬಂಧ ಭಾರತಕ್ಕೆ ಯಾಕೆ ಮುಖ್ಯ ಅನ್ನೋದನ್ನ ನಿಮಗೆ ಹೇಳ್ತೀವಿ. ಅಂದಹಾಗೆ ದಕ್ಷಿಣ ಅಮೆರಿಕದ ಹೃದಯ ಅಂತ ಕರೆಸ್ಕೊಳ್ಳೋ ಪೆರುಗ್ವೆ ಸಂಪೂರ್ಣ ಲ್ಯಾಂಡ್ ಲಾಕ್ಡ್ ಕಂಟ್ರಿ. ಸುತ್ತಲೂ ಬೇರೆ ರಾಷ್ಟ್ರಗಳು ಕವರ್ ಆಗಿದಾವೆ. ಒಂದ್ ಕಡೆ ಅರ್ಜೆಂಟೀನಾ, ಇನ್ನೊಂದ್ ಕಡೆ ಬೊಲಿವಿಯಾ, ಮತ್ತೊಂದ್ ಕಡೆ ಬ್ರೆಜಿಲ್ ಇವೆ. ವಿಸ್ತೀರ್ಣದಲ್ಲಿ ಜಗತ್ತಿನ 59ನೇ ದೊಡ್ಡ ರಾಷ್ಟ್ರ. 4,06,752 ಸ್ಕ್ವೇರ್ ಕಿಲೋಮೀಟರ್ ವಿಸ್ತೀರ್ಣವನ್ನ ಹೊಂದಿದ್ದಾರೆ. ಸುಮಾರು 64 ಲಕ್ಷ ಜನ ವಾಸ ಮಾಡ್ತಾರೆ. 64 ಲಕ್ಷ ಜನರ ರಾಷ್ಟ್ರ. ಆದ್ರೆ ಜನಸಂಖ್ಯೆ ಕಮ್ಮಿ ಇದ್ರೂ ಕೂಡ ಇವರು ತೆಗೆದುಕೊಳ್ಳೋ ನಿಲುವುಗಳು ಜಗತ್ತಿನ ಹಲವು ರಾಷ್ಟ್ರಗಳ ಗಮನ ಸೆಳೆಯುತ್ತೆ. ಒಂದು ಕಾಲದಲ್ಲಿ ಬರೀ ಬುಡಕಟ್ಟು ಆಚರಣೆ ಮಾಡ್ತಾ ಇದ್ದ ಪೆರುಗ್ವೆಗೆ 1516ನೇ ಇಸ್ವಿಯಲ್ಲಿ ಎಂದಿನಂತೆ ನೆಂಟರು ಬಂದರು. ಯಾರು? ಯುರೋಪಿಯನ್ ರಕ್ಕಸ ನೆಂಟರು ಬಂದರು. ಸ್ಪೇನ್ ಸಂಶೋಧಕ ಜುವಾನ್ ಡಿ ಸಾಲಜಾರ್ ಮೊದಲು ಇಲ್ಲಿಗೆ ಬಂದು ಸೆಟಲ್ಮೆಂಟ್ ಮಾಡಿಕೊಂಡ್ರು. ಆಮೇಲೆ ಮುಗೀತು. ಎಲ್ಲ ಬುಡಕಟ್ಟುಗಳನ್ನು ನಾಶ ಮಾಡಿಬಿಟ್ರು, ಕನ್ವರ್ಷನ್ ಮಾಡಿಬಿಟ್ರು. ಎಲ್ಲ ಬುಡಕಟ್ಟುಗಳನ್ನು ಕ್ರೈಸ್ತ ರಾಷ್ಟ್ರವಾಗಿ ಕನ್ವರ್ಟ್ ಮಾಡಿದ್ರು. ಹೊರಗಿಂದಲೂ ದೊಡ್ಡ ಪ್ರಮಾಣದಲ್ಲಿ ಬಂದು ಸೇರಿಕೊಂಡ್ರು. ಸದ್ಯ 95% ಕ್ರೈಸ್ತರಿದ್ದು ಉಳಿದ 4% ನಾಸ್ತಿಕರಿದ್ದಾರೆ. ಬೇರೆ ಧರ್ಮದವರು 1%ಗಿಂತ ಕಮ್ಮಿ ಇದ್ದಾರೆ. ಕಂಪ್ಲೀಟ್ಲಿ ಎಥ್ನಿಸಿಟಿಯನ್ನು, ಡೆಮೋಗ್ರಫಿಯನ್ನು ಚೇಂಜ್ ಮಾಡಿಬಿಟ್ರು ಯುರೋಪಿಯನ್ಸ್. ಸ್ಪೇನ್ನ ವಸಾಹತುವಾಗಿದ್ದ ಪೆರುಗ್ವೆ 1811ರಲ್ಲಿ ಇಂಡಿಪೆಂಡೆಂಟ್ ಕಂಟ್ರಿ ಆಯಿತು. ಆದರೆ ಜೋಸ್ ಗ್ಯಾಸ್ಪರ್ ಅನ್ನೋ ಸರ್ವಾಧಿಕಾರಿ ಪೆರುಗ್ವೆಯನ್ನು ಹಾಳು ಮಾಡಿಬಿಟ್ಟ. 1814ರಿಂದ 1840 ತನಕ ಸರ್ವಾಧಿಕಾರಿಯಾಗಿ ದೇಶವನ್ನು ದುಸ್ಥಿತಿಗೆ ತಳ್ಳಿಬಿಟ್ಟ. ಇದಾದಮೇಲೆ 1864ರಲ್ಲಿ ಪೆರುಗ್ವೆ ಮೂರು ದೇಶಗಳೊಂದಿಗೆ ಹೊಡೆದಾಡಬೇಕಾಯಿತು. ಬ್ರೆಜಿಲ್, ಉರುಗ್ವೆ, ಅರ್ಜೆಂಟೀನಾ, ಈ 3 ಸೇನೆಗಳು ಈ ದೇಶದ ಮೇಲೆ ಮುಗಿಬಿದ್ವು. 5 ವರ್ಷ ಏಕಾಂಗಿಯಾಗಿ ಹೊಡೆದಾಡಿದ ಪೆರುಗ್ವೆ ಕೊನೆಗೂ ಈ ತ್ರಿಮೈತ್ರಿ ಕೂಟದ ಸೇನೆ ಮುಂದೆ ಶರಣಾಗಬೇಕಾಯಿತು.
ಒಂದು ಕಾಲದಲ್ಲಿ ಈ ಭಾಗದ ಸೂಪರ್ ಶಕ್ತಿಯಾಗಿತ್ತು ಈ ರಾಷ್ಟ್ರ. ಆದರೆ ಯುದ್ಧ ಆದ ನಂತರ ಅಪಾರ ಲಾಸ್ ಮಾಡಿಕೊಳ್ತು. ದೇಶದ ಅರ್ಧದಷ್ಟು ಜನ, ಅಂದರೆ ಆ ಕಾಲಕ್ಕೆ 9 ಲಕ್ಷ ಜನರ ಪ್ರಾಣ ಹೋಯಿತು. ನೋಡಿ, ಇವತ್ತಿಗೆ ಇರೋದು 60 ಚಿಲ್ಲರೆ ಲಕ್ಷ ಜನ. ಆಗಿನ ಕಾಲದಲ್ಲಿ 9 ಲಕ್ಷ ಅಂತ ಹೇಳಿದ್ರೆ ಆ ದೇಶದ ಜನಸಂಖ್ಯೆ ಅರ್ಧ ಪಾಪ್ಯುಲೇಷನ್. ಇಮ್ಯಾಜಿನ್ ಮಾಡಿ, ಆ ರಾಷ್ಟ್ರಕ್ಕೆ ದೊಡ್ಡ ನಂಬರ್ರೆ. ಈಗಲೂ 10-20 ಸಾವಾದರೂ ಕೂಡ 140 ಕೋಟಿ ಜನಸಂಖ್ಯೆ ಇರೋ ಭಾರತದಲ್ಲಿ ಎಷ್ಟು ಸೀರಿಯಸ್ ಆಗಿ ತಗೊಳ್ತೀವಿ ನಾವು. ಅಂಥದ್ರಲ್ಲಿ 140 ಕೋಟಿಯಲ್ಲಿ 70 ಕೋಟಿ ಜನರು ಜೀವ ಬಿಟ್ಬಿಟ್ರೆ ಅರ್ಧಕ್ಕರ್ಧ ಪಾಪ್ಯುಲೇಷನ್ ಪ್ರಾಣ ಹೋಗಿತ್ತು. ಅವಾಗ 9 ಲಕ್ಷ ಜನರು. 33% ಪೆರುಗ್ವೆ ಭೂಮಿ ಅರ್ಜೆಂಟೀನಾ ಮತ್ತು ಬ್ರೆಜಿಲ್ಗಳ ಪಾಲಾಯಿತು. ಆಗ ಮೊದಲ ಮಹಾಯುದ್ಧದ ನಂತರ ಶಾಂತಿ ಕಡೆಗೆ ಮುಖ ಮಾಡಿದ ಪೆರುಗ್ವೆ 1935ರಲ್ಲಿ ಮತ್ತೆ ಯುದ್ಧಗ್ರಸ್ತ ಆಯಿತು. ಚಾಕೋ ಪ್ರದೇಶಕ್ಕಾಗಿ ಬೊಲಿವಿಯಾ ಜೊತೆಗೆ ಹೋರಾಡಿ ಅದನ್ನು ವಶಕ್ಕೆ ತಗೊಳ್ತು. 2ನೇ ಮಹಾಯುದ್ಧದಲ್ಲಿ ಜರ್ಮನಿ ಬಗ್ಗೆ ಸಾಫ್ಟ್ ಕಾರ್ನರ್ ಹೊಂದಿದ್ದ ಈ ರಾಷ್ಟ್ರ 1954ರಲ್ಲಿ ಮತ್ತೆ ಸರ್ವಾಧಿಕಾರಿ ಕೈಗೆ ಸಿಕ್ತು. ಆಲ್ಫ್ರೆಡೋ ಸ್ಟ್ರೋಸ್ನರ್ 1989ರ ತನಕ ಈ ದೇಶವನ್ನು ಆಳ್ದ. ಆದರೆ ಅನಂತರ ಇದು ಪ್ಯೂರ್ ಡೆಮೊಕ್ರೆಟಿಕ್ ಕಂಟ್ರಿಯಾಗಿ ಬದಲಾಯಿತು. ಸದ್ಯ ದಕ್ಷಿಣ ಅಮೆರಿಕ ಖಂಡದಲ್ಲಿ ಇದ್ದಿದ್ರಲ್ಲೇ ಸ್ಟೇಬಲ್ ಡೆಮೋಕ್ರಸಿ ಆಗಿದ್ದು $45 ಬಿಲಿಯನ್ GDP ಹೊಂದಿದೆ. 3.8% ವೇಗದಲ್ಲಿ ಬೆಳವಣಿಗೆಯನ್ನು ಹೊಂದ್ತಾ ಇದೆ. ಕೃಷಿ ಆಧಾರಿತ ಕೈಗಾರಿಕೆ ಇದ್ದು ಸರ್ವಿಸ್ ಇಂಡಸ್ಟ್ರಿ 55%, ಕೈಗಾರಿಕೆ 18.5% ಪಾಲನ್ನು ಹೊಂದಿದ್ದಾರೆ. ಹೆಚ್ಚಿನ ಜನ ಕೃಷಿಯನ್ನ ಡಿಪೆಂಡ್ ಆಗಿದ್ದಾರೆ. ಆಮದಿಗಿಂತ ರಫ್ತು ಹೆಚ್ಚಿದೆ. $11.73 ಬಿಲಿಯನ್ ವೆಚ್ಚದಲ್ಲಿ ಸೋಯಾಬೀನ್, ಮೇವು, ಹತ್ತಿ, ಮಾಂಸ, ಎಣ್ಣೆ, ಮರ ಎಲ್ಲ ರಫ್ತು ಮಾಡ್ತಾರೆ. $11.35 ಬಿಲಿಯನ್ ಮೌಲ್ಯದ ವಾಹನ, ಕನ್ಸ್ಯೂಮರ್ ಗೂಡ್ಸ್, ಪೆಟ್ರೋಲಿಯಂ ಪ್ರಾಡಕ್ಟ್, ವೆಹಿಕಲ್ ಪಾರ್ಟ್ಸನ್ನು ಆಮದು ಮಾಡಿಕೊಳ್ತಾರೆ. $9 ಬಿಲಿಯನ್ ಫಾರೆಕ್ಸ್ ಇದ್ದು ಪರ್ ಕ್ಯಾಪಿಟಾ $6,522 ಇದೆ. ಅಂದರೆ ಭಾರತೀಯರಿಗಿಂತ ತಲಾ ಆದಾಯದಲ್ಲಿ 2 ಪಟ್ಟು ಶ್ರೀಮಂತರಿದ್ದಾರೆ, ನಮಗಿಂತ ಡಬಲ್ ಶ್ರೀಮಂತರಿದ್ದಾರೆ. ಇಂಥ ದೇಶದೊಂದಿಗೆ ಈಗ ಭಾರತ ಕೈ ಜೋಡಿಸಿದ್ದು ಸಾಕಷ್ಟು ಒಪ್ಪಂದ ಆಗಿದೆ. ಮೊನ್ನೆ ಪೆರುಗ್ವೆ ಅಧ್ಯಕ್ಷ ಸ್ಯಾಂಟಿಯಾಗೋ ಭಾರತಕ್ಕೆ ಭೇಟಿ ಕೊಟ್ಟಿದ್ದಾರೆ. PM ಮೋದಿ ಸೇರಿ ಹಿರಿಯ ನಾಯಕರೊಂದಿಗೆ ಮೀಟಿಂಗ್ ನಡೆಸಿದ್ದಾರೆ. ಉಗ್ರವಾದ ಸೇರಿದಂತೆ ಎಲ್ಲ ವಿಚಾರಗಳಲ್ಲಿ ನಾವು ಭಾರತಕ್ಕೆ ಬೆಂಬಲ ಕೊಡ್ತೀವಿ, ಫ್ಯೂಚರ್ನಲ್ಲಿ ಭಾರತವನ್ನು ದೊಡ್ಡ ಪಾರ್ಟ್ನರ್ನಾಗಿ ಮಾಡ್ಕೋತೀವಿ ಅಂತ ಹೇಳಿದ್ದಾರೆ. ಅಥವಾ ಮೋದಿ ಕೂಡ ಇದೊಂದು ಐತಿಹಾಸಿಕ ಕ್ಷಣ, ಉಗ್ರವಾದ, ಸೈಬರ್ ಕ್ರೈಮ್ ಎಲ್ಲವನ್ನ ಒಟ್ಟಿಗೆ ನಾವು ಫೇಸ್ ಮಾಡ್ತೀವಿ, ಆರ್ಥಿಕ ಸಹಕಾರ ಜಾಸ್ತಿ ಮಾಡ್ಕೊಳ್ತೀವಿ ಅಂತ ಹೇಳಿದ್ದಾರೆ. ಮತ್ತೊಂದು ಕಡೆ ವಿದೇಶಾಂಗ ಸಚಿವ S ಜೈಶಂಕರ್ ಮತ್ತು ಪೆರುಗ್ವೆ ಫಾರಿನ್ ಮಿನಿಸ್ಟರ್ ರೂಬಿನ್ ಜಾಯಿಂಟ್ ಕಮಿಷನ್ ಮೆಕ್ಯಾನಿಸಮ್ JCM ಸ್ಥಾಪಿಸೋಕೆ ಸೈನ್ ಹಾಕಿದ್ದಾರೆ. ಈ ಮೂಲಕ 2 ರಾಷ್ಟ್ರಗಳ ನಡುವೆ ಹೊಸ ಅಧ್ಯಾಯ ಶುರುವಾಗೋಕೆ ಬಹುದೊಡ್ಡ ವೇದಿಕೆ ಸಿದ್ಧ ಆಗಿದೆ. ಹಾಗೆ ನೋಡಿದ್ರೆ ಪೆರುಗ್ವೆ ಅಧ್ಯಕ್ಷರು ಮೊದಲು ಭೇಟಿ ಕೊಟ್ಟಿದ್ದು 2012ರಲ್ಲಿ. ಆವತ್ತಿನ ಅಧ್ಯಕ್ಷ ಫರ್ನಾಂಡೋ ಮೊದಲ ಭಾರತ ಪ್ರವಾಸವನ್ನು ಕೈಗೊಂಡಿದ್ರು. ಅದಾದ ನಂತರ ಈಗ 2ನೇ ಭೇಟಿ ಆಗ್ತಾ ಇದೆ. ಅದರಲ್ಲೂ ಈ ಸಂದರ್ಭದಲ್ಲಿ ಪೆರುಗ್ವೆ ಅಧ್ಯಕ್ಷ ಭೇಟಿ ಕೊಡ್ತಿರೋದು ನಾನಾ ಕಾರಣಗಳಿಂದ ಮಹತ್ವ ಪಡ್ಕೊಳ್ತಾ ಇದೆ. ಅದರಲ್ಲಿ ಮೊದಲನೇದು ಚೀನಾ ಫ್ಯಾಕ್ಟರ್. ಚೀನಾ ಪೆರುಗ್ವೆ ಐತಿಹಾಸಿಕ ದ್ವೇಷ. ದಕ್ಷಿಣ ಅಮೆರಿಕದಾದ್ಯಂತ ಒಂದೊಂದೇ ರಾಷ್ಟ್ರಗಳನ್ನು ಚೀನಾ ಸಾಲ ಕೊಟ್ಟು ಬುಟ್ಟಿಗೆ ಹಾಕೊಳ್ತಿದ್ದಾರೆ. ಪೆರುಗ್ವೆಗೆ ಮಾತ್ರ ಚೀನಾ ಕಂಡ್ರೆ ಆಗಲ್ಲ. ಇನ್ಫ್ಯಾಕ್ಟ್ ಭದ್ರತಾ ಮಂಡಳಿಯಲ್ಲಿರೋ ಸೂಪರ್ ಪವರ್ ಚೈನಾವನ್ನು ಅವರು ಅಧಿಕೃತ ಚೀನಾ ಅಂತಾನೆ ಒಪ್ಕೊಂಡಿಲ್ಲ. ಅವ್ರ ಪಾಲಿಗೆ ಇವತ್ತಿಗೂ ರಿಯಲ್ ಚೀನಾ ಅಂದರೆ ತೈವಾನ್. ಚೀನಾ ಬದಲಿಗೆ ತೈವಾನ್ ಜೊತೆಗೆ ಅಧಿಕೃತ ರಾಜತಾಂತ್ರಿಕ ಸಂಬಂಧ ಎಲ್ಲ ಇಟ್ಕೊಂಡಿದ್ದಾರೆ. ಅರೆ, ಇವ್ರಿಗೆ ಏನಾಗಿದೆ ಅಂತ ಪ್ರಶ್ನೆ ಮಾಡ್ಬೋದು. ಶೀತಲ ಸಮರ ಕಾಲದಲ್ಲಿ ಇಬ್ಬರೂ ಕೂಡ ಕಮ್ಯುನಿಸ್ಟ್ ಐಡಿಯಾಲಜಿ ವಿರುದ್ಧ ಹೋರಾಡಿದ್ರು. ಇದು ಇಬ್ಬರನ್ನ ಹತ್ರ ಮಾಡ್ತು. 1971ರಲ್ಲಿ ಚೀನಾ ವಿಶ್ವಸಂಸ್ಥೆಯ ಮೆಂಬರ್ಶಿಪ್ ಪಡೆದಾಗ ಅದಕ್ಕೂ ಪೆರುಗ್ವೆ ಮನ್ನಣೆ ಕೊಟ್ಟಿರಲಿಲ್ಲ. ಪ್ರಜಾಪ್ರಭುತ್ವ ಮತ್ತು ವೈಯಕ್ತಿಕ ಸ್ವಾತಂತ್ರ್ಯ ಮುಖ್ಯ ಅಂತ ತಮ್ಮ ನಿಲುವನ್ನು ಗಟ್ಟಿಯಾಗಿಟ್ಕೊಂಡು ತೈವಾನ್ಗೆ ಸಪೋರ್ಟ್ ಮಾಡಿದ್ರು. ಇದಕ್ಕೆ ತಕ್ಕಂತೆ ತೈವಾನ್ ಕೂಡ ಪೆರುಗ್ವೆ ಜೊತೆಗೆ ಆರ್ಥಿಕ ಸಂಬಂಧಗಳನ್ನು ಡೆವಲಪ್ ಮಾಡಿಕೊಳ್ತು, ಅಲ್ಲಿ ಹೂಡಿಕೆ ಮಾಡ್ತು. ಇದು 2 ದೇಶಗಳಿಗೆ ಚೀನಾ ಕಾಮನ್ ಎನಿಮಿ ಅನ್ನೋ ಥರ ಮಾಡ್ತು. ಸ್ನೇಹಿತರಲ್ಲಿ ಅಚ್ಚರಿಯಾಗೋ ಇನ್ನೊಂದು ವಿಚಾರ ಏನು ಗೊತ್ತಾ? ಚೀನಾ ಪೆರುಗ್ವೆ ವ್ಯಾಪಾರ $5 ಬಿಲಿಯನ್ ಇದೆ. ತೈವಾನ್ ಪೆರುಗ್ವೆ ವ್ಯಾಪಾರ $500 ಬಿಲಿಯನ್ ದಾಟಲ್ಲ. ಇಷ್ಟಾದರೂ ಪೆರುಗ್ವೆ ತೈವಾನನ್ನು ಬಿಟ್ಕೊಟ್ಟಿಲ್ಲ. ಅಲ್ಲಿನ ಕೆಲ ಉದ್ಯಮಿಗಳು ಚೀನಾ ಜೊತೆಗೆ ಸಂಬಂಧ ವೃದ್ಧಿ ಮಾಡಿಕೊಳ್ಳಿ, ದೊಡ್ಡ ಮಾರ್ಕೆಟ್ ಸಿಗುತ್ತೆ ಅಂತ ಹೇಳ್ತಾರೆ. ಆದರೆ ಪೆರುಗ್ವೆನಲ್ಲಿ ಯಾವುದೇ ಸರ್ಕಾರ ಬಂದರೂ ತೈವಾನನ್ನು ಬಿಟ್ಕೊಡ್ತಾ ಇಲ್ಲ. ಅಲ್ಲಿನ ಜನರಿಗೆ ಮತ್ತು ಅಲ್ಲಿನ ವ್ಯವಸ್ಥೆಗೆ ಕಮ್ಯುನಿಸ್ಟ್ ಚೀನಾ ಕಂಡ್ರೆ ದ್ವೇಷ ಇದೆ. ಚೀನಾ ನಮ್ಮ ದೇಶದಲ್ಲಿ ಗೂಢಚರ್ಯ ಮಾಡ್ತಾ ಇದೆ ಅಂತ ಅನೇಕರನ್ನು ಹಿಡಿದು ಜೈಲಿಗೆ ಹಾಕಿದ್ದಾರೆ. ಆ ಮಟ್ಟಿಗೆ ಚೀನಾದಿಂದ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾರೆ. ಇದೇ ಕಾರಣಕ್ಕೆ ಅಮೆರಿಕ, ಬ್ರಿಟನ್ ಸೇರಿ ಸಾಕಷ್ಟು ರಾಷ್ಟ್ರಗಳು ಈ ಭಾಗದಲ್ಲಿ ಚೀನಾ ಪ್ರಭಾವವನ್ನು ಮಾನಿಟರ್ ಮಾಡೋಕೆ ಈ ದೇಶವನ್ನು ಬಳಸ್ತಾ ಇದ್ದಾರೆ.
ಸೊ ಇದೇ ಸ್ಟ್ರಾಟಜಿ ಭಾರತಕ್ಕೂ ಹೆಲ್ಪ್ ಆಗುತ್ತೆ. ಹಾಗೆ ನೋಡಿದ್ರೆ ಭಾರತ ಹಾಗೂ ಪೆರುಗ್ವೆ ನಡುವೆ ಅಂತ ದೊಡ್ಡ ವ್ಯಾಪಾರ ಸಂಬಂಧ ಇಲ್ಲ. 2015 ಲೆಕ್ಕದ ಪ್ರಕಾರ $212 ಮಿಲಿಯನ್ ಅಷ್ಟೇ ವ್ಯಾಪಾರ ಇದೆ. ಈಗ ಅದು $300 ಮಿಲಿಯನ್ ಆಗಿರ್ಬೋದು. ಆರ್ಗ್ಯಾನಿಕ್ ಕೆಮಿಕಲ್ಸ್, ವೆಹಿಕಲ್ಸ್, ಆಟೋ ಪಾರ್ಟ್ಸ್, ಕಾಸ್ಮೆಟಿಕ್ಸ್, ಮಷಿನರಿ, ಫಾರ್ಮಾ, ಪ್ಲಾಸ್ಟಿಕ್ಸ್, ಅಲ್ಯೂಮಿನಿಯಂ, ರಬ್ಬರ್ ಇತ್ಯಾದಿಯನ್ನು ರಫ್ತು ಮಾಡುತ್ತೆ. ಅಲ್ಲಿಂದ ನಾವು ಸೋಯಾ ಆಯಿಲ್, 94% ಸೋಯಾ ಆಯಿಲೇ ನಾವು ತರೋ ಇಂಪೋರ್ಟ್ಸಲ್ಲಿ. ಆಮೇಲೆ ಸನ್ಫ್ಲವರ್ ಆಯಿಲ್, ಆಮೇಲೆ ಲೆದರ್, ಮರ ಎಲ್ಲ ತರಿಸ್ಕೊಳ್ತೀವಿ. ಭಾರತವೇ ಟ್ರೇಡ್ ಸರ್ಪ್ಲಸ್ ಹೊಂದಿದೆ. ಇಷ್ಟು ಮಾತ್ರ ಅಲ್ಲ, ಫ್ಯೂಚರ್ನಲ್ಲಿ ಚೀನಾವನ್ನು ದಕ್ಷಿಣ ಅಮೆರಿಕದಲ್ಲಿ ಕೌಂಟರ್ ಮಾಡೋಕ್ಕೂ ನಮಗೆ ತುಂಬ ಇಂಪಾರ್ಟೆಂಟ್ ಸ್ಟ್ರಾಟಜಿಕಲಿ. ಯಾಕಂದರೆ ಸದ್ಯ ಸೌತ್ ಅಮೆರಿಕದಲ್ಲಿ ಚೀನಾ ಪ್ರಭಾವ ಕಮ್ಮಿ ಮಾಡೋಕ್ಕೆ ಇರೋ ಏಕೈಕ ರಾಷ್ಟ್ರ ಈ ಪೆರುಗ್ವೆ. ಆಗಲೇ ಹೇಳಿದಂತೆ ಸೋವಿಯತ್ ಪತನ ನಂತರ ಚೀನಾ ದಕ್ಷಿಣ ಅಮೆರಿಕ ಖಂಡದಲ್ಲಿ ತಾನು ಕೂರಬೇಕು ಅಂತ ಪ್ರಯತ್ನ ಮಾಡ್ತಿದೆ. 2000 ಇಸವಿಯಿಂದ 2020 ನಡುವೆ ಚೀನಾ ಹಾಗೂ ದಕ್ಷಿಣ ಅಮೆರಿಕ ಖಂಡದ ನಡುವಿನ ವ್ಯಾಪಾರ, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ, 1 ಪಟ್ಟಲ್ಲ, 2 ಪಟ್ಟಲ್ಲ, 3 ಪಟ್ಟಲ್ಲ, 37 ಪಟ್ಟು ಹೆಚ್ಚಾಗಿದೆ. ಫಿಗರ್ಸ್ 1999ರಲ್ಲಿ ಕೇವಲ $12 ಬಿಲಿಯನ್ ಇದ್ದಿದ್ದು $450 ಬಿಲಿಯನ್ ತಲುಪಿದೆ. ಚೀನಾ ಮತ್ತು ದಕ್ಷಿಣ ಅಮೆರಿಕ ಖಂಡದ ರಾಷ್ಟ್ರಗಳ ನಡುವಿನ ವ್ಯಾಪಾರ. ಈಗ ಆಲ್ರೆಡಿ ಭಾರತ ಈ ಏಕಸ್ವಾಮ್ಯಕ್ಕೆ ಸ್ಪರ್ಧೆ ಒಡ್ಡೋಕೆ, ನನಗೂ ಜಾಗ ಬೇಕು ಅಂತ ನುಗ್ಗೋಕೆ ಪ್ರಯತ್ನ ಪಡ್ತಾ ಇದೆ. ಇಂಥ ಸ್ಥಿತಿಯಲ್ಲಿ ಹಾರ್ಟ್ ಆಫ್ ಸೌತ್ ಅಮೆರಿಕದ ಸಂಪರ್ಕ ಸಿಕ್ಕಿಬಿಟ್ರೆ ಭಾರತಕ್ಕೂ ಅಡ್ವಾಂಟೇಜ್. ಈಗ ಆಲ್ರೆಡಿ ಚಿಲಿ ಮತ್ತು ಅರ್ಜೆಂಟೀನಾದೊಂದಿಗೆ ಭಾರತ ಸಂಬಂಧ ಚೆನ್ನಾಗಿ ಮಾಡ್ಕೊಳ್ತಿದೆ. ಅವರೊಂದಿಗೆ ಒಪ್ಪಂದಗಳಾಗಿವೆ. ಭಾರತದ ಮೇನ್ ಉದ್ದೇಶವೇ ಈ ಮಾರ್ಕೆಟನ್ನು ಚೀನಾದಿಂದ ವಶಕ್ಕೆ ತಗೊಳ್ಳೋದು ಅಥವಾ ತನ್ನ ಪಾಲನ್ನು ಜಾಸ್ತಿ ಮಾಡಿಕೊಳ್ಳೋದು. ತಾನೂ ಕೂಡ ಉಪಸ್ಥಿತಿ ಇರಬೇಕು ಅಂತ. ಚೀನಾವನ್ನು ಪೂರ್ತಿ ತೆಗೆದು ಹಾಕಲಿಕ್ಕೆ ತಳ್ಳಲಿಕ್ಕೆ ಆಗಲ್ಲ ಅಷ್ಟು ಬೇಗ. ತಾನೂ ಅಲ್ಲಿ ಆಬ್ಸೆಂಟ್ ಇರಬಾರ್ದು ಅಂತ ಭಾರತ ಪ್ರಯತ್ನ ಪಡ್ತಾ ಇದೆ. ಪೆರುಗ್ವೆ ಸೇರಿದಂತೆ ದಕ್ಷಿಣ ಅಮೆರಿಕಗೆ ಚೀನಾ ಏನು ಕಳಿಸುತ್ತೋ ಅದನ್ನೇ ನಾವು ಕಳಿಸ್ತಾ ಇದ್ದೀವಿ. ಔಷಧ, ಆಟೋಮೊಬೈಲ್, ಎಲೆಕ್ಟ್ರಾನಿಕ್ ವಸ್ತುಗಳನ್ನು ನಾವು ಎಕ್ಸ್ಪೋರ್ಟ್ ಮಾಡ್ತಿದ್ದೀವಿ. ಸೊ ಈಗ ಅದನ್ನು ಹೆಚ್ಚು ಮಾಡಿದ್ರೆ ಚೀನಾ ಬದಲಿಗೆ ಭಾರತವನ್ನು ಆಯ್ಕೆಯಾಗಿ ನೋಡ್ಬೋದು. ಸದ್ಯ ಇಡೀ ದಕ್ಷಿಣ ಅಮೆರಿಕಗೆ ಹೋಗೋ ಒಟ್ಟು ಕಾರುಗಳಲ್ಲಿ 1/3 ಕಾರುಗಳು ಭಾರತದಿಂದಲೇ ರಫ್ತಾಗ್ತಾ ಇದೆ. ದಿನಬಳಕೆ ವಸ್ತುಗಳು, ಎಲೆಕ್ಟ್ರಾನಿಕ್ ವಸ್ತುಗಳ ಮೇಲೂ ಕೂಡ ದಕ್ಷಿಣ ಅಮೆರಿಕ ನಿಧಾನಕ್ಕೆ ಭಾರತದ ಮೇಲೆ ಅವಲಂಬಿಸ್ತಾ ಇದೆ. ಸದ್ಯ ಬ್ರೆಜಿಲ್, ಮೆಕ್ಸಿಕೋ ಮತ್ತು ಅರ್ಜೆಂಟೀನಾವನ್ನು ಒಟ್ಟುಗೂಡಿಸೋ ಬಿಮಾ BIMA ಇನಿಷಿಯೇಟಿವ್ ಪ್ರಸ್ತಾಪ ಮಾಡೋಕ್ಕೆ ಭಾರತ ಮುಂದಾಗಿತ್ತು. ಇದರ ಅನ್ವಯ ಗಯಾನಾ, ಸುರಿನಾಮೆ, ವೆನೆಜುವೆಲಾ, ಕೊಲಂಬಿಯಾ, ಚಿಲಿ, ಉರುಗ್ವೆ, ಪರುಗ್ವೆ ರಾಷ್ಟ್ರಗಳಲ್ಲಿ ಆರ್ಥಿಕ ಸಹಕಾರದ ಉದ್ದೇಶ ಇಟ್ಕೊಂಡಿತ್ತು. ಈಗ ಪೆರುಗ್ವೆ ಭಾರತಕ್ಕೆ ಇನ್ನಷ್ಟು ಹತ್ತಿರ ಆಗಿದೆ. ಈಗ ಆಲ್ರೆಡಿ ನಮ್ಮ ಹಾಗೂ ದಕ್ಷಿಣ ಅಮೆರಿಕದ ವ್ಯಾಪಾರ ವೇಗವಾಗಿ ಸಾಗ್ತಾ ಇದೆ. 2010ರಲ್ಲಿ ಬರೀ $24.5 ಬಿಲಿಯನ್ ಇತ್ತು. ಅದು ಕಳೆದ 10-12 ವರ್ಷಗಳಲ್ಲಿ ಆಲ್ಮೋಸ್ಟ್ ಡಬಲ್ ಅಷ್ಟೇ ಆಗಿದೆ, $40 ಬಿಲಿಯನ್ ತಲುಪಿದೆ. ಇನ್ನು 5 ವರ್ಷದಲ್ಲಿ ಅದು $80 ಬಿಲಿಯನ್ ತಲುಪಿಸಬೇಕು ಅನ್ನೋ ಆಸೆ ಇದೆ. ಇದನ್ನು ಸಾಧಿಸಬೇಕು ಅಂದರೆ ಪೆರುಗ್ವೆ ಕೂಡ ಇಂಪಾರ್ಟೆಂಟ್ ಪಿಲ್ಲರ್ ಆಗುತ್ತೆ ಆ ಕನಸಿನ ಸೌಧದಲ್ಲಿ. ಅದರಲ್ಲೂ ಕ್ಲೀನ್ ಎನರ್ಜಿ ವಿಚಾರದಲ್ಲಿ ಪೆರುಗ್ವೆ ಭಾರತಕ್ಕೆ ಆಶಾದಾಯಕ. ಪೆರುಗ್ವೆ ತನ್ನ ಬಹುತೇಕ ವಿದ್ಯುತ್ತನ್ನು ಹೈಡ್ರೋ ಪವರ್ನಿಂದ ಪಡಿತಾ ಇದೆ. ಭಾರತದ ಕಂಪನಿಗಳಿಗೆ ಇದು ಹೇಳಿ ಮಾಡಿಸಿದ ಏರಿಯಾ. ಇಲ್ಲಿ ಕಮ್ಮಿ ತೆರಿಗೆ ಇರೋದ್ರಿಂದ ಇಲ್ಲೇ ನಮ್ಮ ಹಬ್ಗಳನ್ನು ಸ್ಥಾಪನೆ ಮಾಡಿ ಇಡೀ ಅಮೆರಿಕ ಖಂಡಕ್ಕೆ ರವಾನೆ ಮಾಡ್ಬೋದು. ಟೆಕ್ನಾಲಜಿ ಶೇರಿಂಗ್ ಮತ್ತು ಫ್ಯೂಚರ್ ಪಾರ್ಟ್ನರ್ಶಿಪ್ಸ್ ಕಾರಣಗಳಿಂದಲೂ ಕೂಡ ಪೆರುಗ್ವೆ ಇಂಪಾರ್ಟೆಂಟ್. ಅಲ್ಲದೆ ಹೆಚ್ಚಿನ ಸೌತ್ ಅಮೆರಿಕನ್ ರಾಷ್ಟ್ರಗಳು ಚೀನಾದೊಂದಿಗೆ ಸಂಬಂಧವನ್ನು ಚೆನ್ನಾಗಿ ಇಟ್ಕೊಂಡಿರೋದ್ರಿಂದ ಭಾರತದೊಂದಿಗೆ ಪೂರ್ತಿಯಾಗಿ ಬೆರೆಯೋಕ್ಕಾಗಲ್ಲ. 50-50 ಅಂತಾರೆ ಅವರು. ನಿಮಗೂ ಕೊಡ್ತೀವಿ, ಅವರು ಇರ್ತಾರೆ ಅಂತಾರೆ. ಆದರೆ ಪೆರುಗ್ವೆ ವಿಚಾರದಲ್ಲಿ ಭಾರತಕ್ಕೆ ಓಪನ್ ಮೈದಾನ ಸಿಗುತ್ತೆ. ಚೀನಾ ಕಂಡ್ರೆ ಅವ್ರಿಗಾಗಲ್ಲ. ಚೀನಾದ ಆಟಾಟೋಪ ತಡೆಯೋಕೆ ಭಾರತದನ್ನ ಸ್ಟ್ರಾಟಜಿಕ್ ಲಾಂಚ್ ಪ್ಯಾಡ್ ಆಗು ಕೂಡ ಯೂಸ್ ಮಾಡ್ಬೋದು. ಅಫ್ಕೋರ್ಸ್ ಈ ಕ್ಷಣಕ್ಕೆ ಈ ಸ್ನೇಹ ದೊಡ್ಡ ಪರಿಣಾಮ ಬೀರದೇ ಇರ್ಬೋದು. ಆದರೆ ಜಿಯೋ ಪೊಲಿಟಿಕಲ್ ಲ್ಯಾಂಡ್ಸ್ಕೇಪ್ನಲ್ಲಿ ಏನು ಬದಲಾವಣೆ ಆಗುತ್ತೆ ಯಾವಾಗ ಅಂತ ಹೇಳೋಕ್ಕಾಗಲ್ಲ. ನಾಳೆ ಇದೇ ಲ್ಯಾಟಿನ್ ಅಮೆರಿಕವೇ ದೊಡ್ಡ ಮಾರ್ಕೆಟ್ ಆಗಿ ಚೀನಾ ಅಮೆರಿಕ ನಡುವಿನ ಸಮರದ ಗೂಡಾಗಿ ಬದಲಾಗಬಹುದು. ಆ ಸಂದರ್ಭದಲ್ಲಿ ಭಾರತಕ್ಕೂ ಒಬ್ಬ ನಂಬುಗೆಯ ಗೆಳೆಯ ಬೇಕು. ಭಾರತದ ಭವಿಷ್ಯದ ಸೂಪರ್ ಪವರ್ ಕನಸಿಗೆ, ಅಭಿವೃದ್ಧಿ ಹೊಂದಿದ ಭಾರತದ ಕನಸಿಗೆ, ಶಕ್ತಿಶಾಲಿ ಆಗಬೇಕು ಅನ್ನೋ ಕನಸಿಗೆ, ಜಗತ್ತಿನಾದ್ಯಂತ ಮಿತ್ರರು ಬೇಕು ಅನ್ನೋ ಕನಸಿಗೆ ಇಂಥ ಹೆಜ್ಜೆಗಳನ್ನು ಬೇಗ ಇಡೋದು, ಭವಿಷ್ಯವನ್ನು ಮೈಂಡಲ್ಲಿ ಇಟ್ಕೊಂಡಿಡೋದು ಅನಿವಾರ್ಯ. ಅದರಲ್ಲೂ ನಮ್ಮ ನಿಲುವಿಗೂ ಪೆರುಗ್ವೆ ನಿಲುವುಗಳಿಗೂ ಸಾಕಷ್ಟು ಹೋಲಿಕೆ ಇದೆ. ಲಿಬರಲ್,
ಪ್ರೋ ಡೆಮೊಕ್ರೆಟಿಕ್ ಸೊಸೈಟಿ ಆಗಿರೋ ಪೆರುಗ್ವೆ ಮುಂಚೆ ಅಲಿಪ್ತ ಒಕ್ಕೂಟದೊಂದಿಗೂ ಗುರುತಿಸಿಕೊಂಡಿತ್ತು. ಪಹಲ್ಗಾಮ್ ದಾಳಿ ಆದಾಗ ಭಾರತಕ್ಕೆ ಪೆರುಗ್ವೆ ನೇರವಾಗಿ ಬೆಂಬಲ ಕೊಟ್ಟಿತ್ತು. 2022ರಲ್ಲಿ ಅಲ್ಲಿ ನೇರವಾಗಿ ಎಂಬಸಿ ಕೂಡ ನಾವು ಓಪನ್ ಮಾಡಿದ್ದೀವಿ. ಸೊ ಭಾರತ ಇದನ್ನ ಭವಿಷ್ಯದಲ್ಲಿ ದೊಡ್ಡ ಪಾರ್ಟ್ನರ್ ಆಗಿ ನೋಡ್ತಿರೋದು ಸ್ಪಷ್ಟ. ಈ ನಿಟ್ಟಿನಲ್ಲಿ ಪೆರುಗ್ವೆ ನಾಯಕರ ಭೇಟಿ ಮಹತ್ವ ಪಡ್ಕೊಳ್ತಾ ಇದೆ. ಇದರೊಂದಿಗೆ ಚೀನಾ ಜೊತೆಗಿನ ಸೌತ್ ಅಮೆರಿಕ ಶಾಡೋ ವಾರ್ಗೂ ಕೂಡ ಹೊಸ ತಿರುವು ಸಿಕ್ಕಂತಾಗಿದೆ. ನಿಮಗೆ ಏನಿಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.